ಅಮೃತ ವಿದ್ಯಾಲಯ ಮಂಗಳೂರು ಇದರ ವಾರ್ಷಿಕ ಕ್ರೀಡಾಕೂಟವು ನಗರದ ಮಂಗಳ ಕ್ರೀಡಾಂಗಣದಲ್ಲಿ ಜರುಗಿತು. ಮುಖ್ಯ ಅತಿಥಿಗಳಾಗಿ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆಯ ಉಪನಿರ್ದೇಶಕರಾದ ಪ್ರದೀಪ್ ಡಿಸೋಸ್ ಅವರು ಭಾಗವಹಿಸಿದ್ರು. ಅವರು ಕ್ರೀಡಾ ಜ್ಯೋತಿಯನ್ನ ಬೆಳಗಿಸಿ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡಿದ್ರು. May I call upon our PE instructor Krishna sir to lead the proceedings. ಕ್ರೀಡೆಯು ವಿದ್ಯಾರ್ಥಿಗಳ ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಸೋಲು ಗೆಲುವುಗಳನ್ನು ಸಹನೆಯಿಂದ ಸ್ವೀಕರಿಸುವ ಮನೋಭಾವವನ್ನು ಬೆಳೆಸುವುದರಿಂದ ಉಜ್ವಲ ಭವಿಷ್ಯವನ್ನು ಕಲ್ಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತಿರುವ ಅಮೃತ ವಿದ್ಯಾಲಯ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಎಷ್ಟು ಒಳ್ಳೆ ಮಾವಿನಲ್ಲಿದ್ರೆ ಅದರ ಒಳಗೆ ಒಂದು ಕೀಟಗಳಿದ್ರೆ ನಮಗೆ ತಿನ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ, ನಾವು ಎಷ್ಟು ಸಂಪೂರ್ಣವಾಗಿದ್ರೂ ಕೂಡ ನಮ್ಮಲ್ಲಿ ಕ್ರೀಡಾ ಚಟುವಟಿಕೆ, ಕ್ರೀಡಾ ಮನೋಭಾವ ನಮ್ಮ ಇಲ್ಲದ್ರೆ ಅದು ಜೀವನವನ್ನು ಅಪೂರ್ಣ ಇದ್ದಾಗೆ. ಆದ ಕಾರಣ ನಮ್ಗೆಲ್ಲ ಎಳೆ ಮಕ್ಕಳಿಂದ ದೊಡ್ಡ ತನಕ ಎಲ್ಲರಿಗೂ ಕೂಡ ಒಂದು ಕ್ರೀಡೆ ಅಂತ ಬೇಕೇ ಬೇಕು. ಈಗ ತುಂಬಾ ಒಂದು ಬೇಸರದ ಸಂಗತಿ ಅಂದ್ರೆ ಈಗಿನ ಹೆಚ್ಚಿನ ಮಕ್ಕಳು ನಾವು ಕ್ರೀಡೆ ಬಿಟ್ಟು ಮೊಬೈಲಿಗೆ ದಾಸರಾದ ನಾವು ನೋಡ್ತಾ ಇದ್ದೇವೆ. ಇನ್ಕ್ಲೂಡಿಂಗ್ ನನ್ನ ಮಕ್ಕಳು ಕೂಡ, ನನ್ನ ಮಗಳಾಗ್ಬೋದು, ನನ್ನ ಮಗ ಕೂಡ. ಯಾಕಂದ್ರೆ ಅವರಿಗೆ ಮೊಬೈಲ್ ಸಿಕ್ಕಿದ ತಕ್ಷಣ ಅದರಲ್ಲಿ ನಮಗೆ ರೀಲ್ಸ್ ಬರ್ತದೆ, 2 ನಿಮಿಷ 3 ನಿಮಿಷ ನೋಡುವಾಗ ಖುಷಿ ಆಗ್ತದೆ. ಅದ್ರಲ್ಲಿ ಟೈಮ್ ಓದೋದೇ ಗೊತ್ತಾಗುದಿಲ್ಲ. ಮತ್ತೆ ಮಕ್ಕಳಲ್ಲಿ ಕೇಳಿದ್ರೆ ಆಡ್ತೀರಾ ಅಂತ ಹೇಳಿ, ಹೌದು ಸರ್ ನಾವು ಆಡ್ತೇವೆ, ಎಲ್ಲಿ ಮೊಬೈಲಲ್ಲಿ ಆಡ್ತಾರೆ ಅಂದ್ರೆ. ಆದ್ರೆ ನಾವು ಹೊರಗಿನ ಔಟ್ಡೋರ್ ಗೇಮ್ಸ್ಗೆ ಬರುವುದು ತುಂಬಾ ಕಡಿಮೆ ಆಗಿದೆ. ಅದ ಕಾರಣ ಮಕ್ಕಳಿಗೆ ನಾನು ಒಂದು ಗೇಮ್ ಅಂತ ಹೇಳುದು, ನೀವು ಆದಷ್ಟು ಈ ನಮ್ಮ ಮೊಬೈಲ್ ಅನ್ನು ಆದಷ್ಟು ನಮಗೆ ಇಂಪಾರ್ಟೆಂಟ್ ಇದಕ್ಕೋಸ್ಕರ ಮಾತ್ರ ಉಪಯೋಗ ಮಾಡುತ್ತಾ ನಾವು ಆದಷ್ಟು ಸಮಯವನ್ನು ಕ್ರೀಡೆಯಲ್ಲಿ ತೊಡಗಿ ನಮ್ಮ ವಿದ್ಯಾಭ್ಯಾಸದಲ್ಲಿ ನಾವು ತೊಡಗಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕರಾವಳಿ ಕರ್ನಾಟಕದ ಮಾತಾ ಅಮೃತಾನಂದಮಯಿ ಮಠದ ಮುಖ್ಯಸ್ಥರಾದ ಸ್ವಾಮಿನಿ ಮಂಗಳಾಮೃತ ಪ್ರಾಣ ಅವರ ಉಪಸ್ಥಿತಿಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಮಧುಲಿಕಾ, ನಿವೃತ್ತ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ದೇವದಾಸ್, ಶಾಲಾಭಿವೃದ್ಧಿ ಸಮಿತಿಯ ವಾಮನ್ ಮೈಂದನ್ ವೇದಿಕೆಯಲ್ಲಿದ್ದರು. ಶಾಲಾ ನಾಯಕ ರಿಷಬ್ ಶೆಟ್ಟಿ, ನಾಯಕಿ ಖುಷಿ ಶೇಟ್, ಕ್ರೀಡಾ ಮಂತ್ರಿ ಮಾಯಾಂಕ್, ಸಹ ಕ್ರೀಡಾ ಮಂತ್ರಿ ಅನುಷ್ಕಾ ಯಾದವ್ ಮತ್ತು ಎನ್ಸಿಸಿ ಕೆಡೆಟ್ಗಳು ಬ್ಯಾಂಡ್ ವಾದ್ಯಗಳ ಮೂಲಕ ಅತಿಥಿಗಳನ್ನು ಸ್ವಾಗತಿಸಿದರು. ಆಕರ್ಷಕ ಪಥಸಂಚಲನೆಯನ್ನ 4 ತಂಡಗಳಾದ ಅಮೃತಮಯಿ, ಆನಂದಮಯಿ, ಚಿನ್ಮಯ್, ಜ್ಯೋತಿರ್ಮಯಿ ಅವರು ನೆರವೇರಿಸಿದ್ರು. Excellence in leadership and serve as role models for younger students. And still, Amritamai House is represented by Captain Master Gyan Kawat of Great, an outstanding cricket player with excellent team spirit, and Vice Captain Srukshi US of Great. ವಿದ್ಯಾರ್ಥಿಗಳಿಂದ ಡ್ರಿಲ್ ಡ್ಯಾನ್ಸ್ ನಡೆಯಿತು. ವಿವಿಧ ಆಟೋಟಗಳಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನ ನೀಡಲಾಯಿತು. ವಿದ್ಯಾರ್ಥಿನಿ ಸಾನ್ವಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಸ್ವಾಗತ ಮತ್ತು ವಂದನಾರ್ಪಣೆಯನ್ನ ಶಿಕ್ಷಕಿ ಶ್ವೇತಾ ಎಸ್ ಪೈ ಅವರು ನಡೆಸಿಕೊಟ್ಟರು. ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಶರತ್ ಸಾಲ್ಯನ್, B4 ನ್ಯೂಸ್, ಮಂಗಳೂರು.